ಅಲ್ವೇ ಹಾಳಾದ ಹುಡುಗಿ ಕೂದ್ಲಿಂಗ್ ಬಿಟ್ಕೊಂಡು ತಿರ್ಗ್ತಿಲ್ಲ, ಎಣ್ಣೆ ಇಕ್ಕೊಂಡು ತಲೆ ಬಾಚ್ಕೊಳಕ್ಕೆ ಏನು ಅಚ್ಚಕಟ್ಟಾಗಿ ನಿನಗೆ ಅಂತ. ಏವ ಸುಮ್ಕೆ ನೀನು ನನ್ನ ತಲೆ ನೋಡು, ಒಂದೇ ಏನು ಸೇರ್ಕೊಂಡು ಮಿಲ ಮಿಲ ಅಂತವೆ. ನೀನು ಒಳ್ಳೆ ಅದೋಡು ಎಣ್ಣೆ ಹಾಕೊಂಡು ಹೆಂಗಾಡ್ತಾಳೆ. ಹ್ಞೂ ಎಣ್ಣೆ ಹಾಕ್ಬಿಡು, ಇರೋ ಏನೆಲ್ಲ ಹತ್ರಷ್ಟು ಆಗ್ಬಿಡ್ಲಿ, ಆಮೇಲೆ ಇನ್ನೂ ತಲೆ ಎಲ್ಲ ಕಿತ್ಕೊಬಿಡ್ತೀನಿ. ನೀನು ಹೇಳೋ ಚೆನ್ನಾಗದೆ ಅಲ್ಲ. ಅವೇ ಊಟ ಇಲ್ದಿರ ಅಲಿತಾವೆ, ಅದರೊಳಗಡೆ ನಾನು ಎಣ್ಣೆ ಹಾಕೋದು ಊಟ ಹಾಕಿದ್ರೆ ಮಕ್ಕಳು ಮರಿ ವಂಶೋದ್ಧಾರಕ ಮಾಡ್ಕೊಬಿಡ್ತಾರೆ. ಆಮೇಲೆ ನನ್ನ ತಲೆ ತುಂಬ ಅವ್ರ ಫ್ಯಾಮಿಲಿನೇ ಆಗೋಯ್ತದೆ. ಮಾತಾಡೋದು ಮಾತಾ ಏನು ಮಾತಾಡ್ತಾಳೋ, ಏನು ಊಟ ಹಾಕ್ರೆ ತಲೆ ತುಂಬ ಏನಾಗೋದವಂತೆ. ಅಲ್ಲ ಕಡೆ ಗಿರ್ಜಿ, ಸತೀಶನ್ ಮಗ ನೋಡೋಕೆ ಹೋಗಿಲ್ವಾ? ಅಯ್ಯೋ ಅದೇ ಹೋಗೋಣ ಅಂತಿದ್ದೋ, ಅವ್ರ ಅಪ್ಪನ ಮನೆಗೆ ಕರ್ಕೊಂಡು ಹೋಗೋರಂತೆ. ಯಾವಾಗಾರು ಬಿಡು ಮಾಡಿಕೊಂಡು ಕಿಶೋರನ್ನ ಪ್ರಿಯಾದಾಗ ಗಾಡೀಲಿ ಕರ್ಕೊಂಡು ಹೋಗ್ಬೇಕು. ನಾವು ಹೆಂಗೆ ಹೋಗೋಣ ಅಷ್ಟು ದೂರ? ಏನು ಎಷ್ಟು ದೂರವೇ? ಯಾವ ಊರಿಂದ ಯಾವ ಊರಿಗೆ ಹೋಗ್ಬೇಕಿತ್ತು? ಹಳೆ ಊರಿಗೆ ಹೋಗೋಕ್ಕೆ ನಿಮಗೆ ಗಾಡಿ ಬೇರೆ ಬೇಕೇ? ಪವಿತ್ರ ಇಲ್ವೇ ಜೊತೆಗೆ ಕರ್ಕೊಂಡು ಹೋಗಕ್ಕೆ ಹಾಕಿಲ್ವೇ? ಅಯ್ಯೋ ಹೋಗೋಣ ಅಂತಿದ್ದೋ, ಸೂತ್ಕ ಕಳ್ಕೊಳ್ಳಿ ಅಂದ್ಕೊಂಡು ಸುಮ್ಕಾದು. ಈ ಅತ್ತಾಗಿತ್ತಾಗಿ ನಮ್ಮನೇಲಿ ಮಗಾದ್ ನೋಡ್ರಿ ಕೆಲಸ ಹೋಯ್ತು, ತಗೊಳ್ಳಿ ಹೋಗ್ದಿರ ಎಲ್ಲೋದೆವು. ನಾವೇನು ಬೇರೆಯವ್ರು ಕೆಟ್ಟೋದ್ವಿನೇ? ಮಗ ಆಗಿ 15-20 ದಿವಸ ಆದ್ಮೇಲೆ ಹೋಗೋಕ್ಕೆ. ನಾನು ಹೋಗಿ ಅವತ್ತೇ ನೋಡ್ಕೊ ಬಂದೆ. ನೀವು ಹಾಸ್ಪಿಟ್ಲಿಗೂ ಬಂದಿಲ್ಲ, ಮನೆಗಾರ ಹೋಗಿ ಬಿರು ನೋಡ್ಕೊ ಬರ್ಬೇಕಲ್ವಾ? ಬಾಣತಿಗೆ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬೇರೆ ನೆಂಟ್ರಂಗೆ ಎಷ್ಟೋ ದಿವಸಕ್ಕೊಂದ್ಸರಿ ಹೋದಾರೆ. ಅವಾಗ ಏನಂತಾರೆ? ನಾವೇನು ಬೇರೆಯವ್ರು ಕೆಟ್ಟೋದ್ವಾ ಇವಾಗ ಬಂದವರಲ್ಲ ಅನ್ನೋಕ್ಕಿಲ್ವಾ? ನಿಂಗೆ ಇದೆಲ್ಲ ನಾನು ಹೇಳ್ಬೇಕಾ? ಮುದ ಹಾಕಿಲ್ವಾ ನಿಂಗೆ? ನಿನ್ನ ಮೊಮ್ಮಗ ಹುಟ್ಟಿದಾಗ ಅವ್ರು ಹಂಗೆ ಮಾಡಿದ್ರೆ ಅವ್ರಿಗೆ ನಮ್ಮನ್ನು ಬಿಟ್ಟು ಇನ್ಯಾರವ್ರೆ? ಬೀರ್ ನೋವು ನೋಡ್ಕೊಂಬರ್ಬೇಕು ಏನೋ ಅಂತ ಗೊತ್ತಿಲ್ಲ, ಅದು ನಾನು ಹೇಳ್ಬೇಕೆ? ಅಯ್ಯಯ್ಯ ಈಗೇನು ನೋಡೋಗಿದ್ದು? ಈಗೇನು ಅವ್ರು ಇವ್ರ ಮನೆಯಾಗ ಅವರೇ ಸತೀಶನ ಮನೆಯಲ್ಲಿ ಇದ್ರೆ ತಾಳಪ್ಪ ಮಾಡೋದಿಲ್ಲ, ಹೋಗಿ ನೋಡೋಣ ಅನ್ಬೋದಾಯ್ತು. ಅವ್ರ ಅವ್ನ ಮನೆಯಾಗ ಅವರೇ ಅಲ್ಲೇನು ಅವ್ರು ಕೊಡ್ತೆ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ನಮ್ಮನ್ನು ನೆನ್ಸ್ಕೊಂಡೇ ಇರೋಕ್ಕಿಲ್ಲ, ಸುಮ್ಕಿರಿ ನೀವು ಆಡೋದಿಂಗೆ. ಲೇ ಗಾಗಿ ಗ್ಯಾನ್ಗಿಟ್ಟೋಳೆ, ಅವ್ರು ನೆನ್ಸ್ಕೊಂಡು ಅಂತ ಹೇಳಕ್ ಬರ್ತಾರೇನೆ? ನೀವು ಬಂದಿಲ್ಲ ಅಂತ ಬಾಯ್ಬಿಟ್ಟು ಕೇಳಕ್ ಬರ್ತಾರ? ಸಸಿಗೆ ತಾನೇ ಅನ್ಸಕ್ಕಿಲ್ವಾ? ಹೋಗ್ಲಿ ಅವ್ರ ಅಪ್ಪನ ಮನೆಯವ್ರು ನೋಡು, ಸತೀಶನ್ ಕೇಳೋರು ಒಬ್ರಾರು ಬಂದ್ರ ಅನ್ನಕ್ಕಿಲ್ವಾ? ಹೋಗಿ ನೋಡ್ಬೇಕು, ಮಾಡಬೇಕು, ಏನೋ ಕೊಟ್ಬಿಟ್ಟು ಬರಬೇಕು. ಅಯ್ಯ ಹೋಯ್ತು ತಗೊಳ್ರಿ, ಏನು ಹುಡೋಗಿರೋದು? ಇನ್ನೂ ಒಂದು ವಾರ ಆಗೋದಷ್ಟೇ. ನಾಳೆ ನಾಡಿದ್ರಲ್ಲಿ ಹೋದ್ರೆ ಸರಿ ಆಮೇಲೆ. ಹ್ಞೂ ಆಯ್ತು ಬಿಡು, ಹೋಯ್ತೀವಿ. ಅದಕ್ಕೆ ಯಾಕೆ ಕುಂಟಿ ಕಾಲಲ್ಲಿ ನಿಂತ್ಕೋತಿ? ನಿಂಗನ್ಗೇಳಿ ಆ 2 ಕೊಬ್ಬರಿ ಸುಳ್ಳು ಸಾಕ್ಸು. ಆಮೇಲೆ ಬೆಲ್ಲದಚ್ಚಿ ಇರಂಗವೆ ಅವಾಗ ಯಾವಾಗಲೂ ತಂದು ಕೊಬ್ಬರಿ ಬೆಲ್ಲ ಇನ್ನು ಮಿಕ್ಕಿ ಸಾಮಾನು ಹಂಗೆ ಹೋಯ್ತಾ ತಗೊಂಡು ಹೋಯ್ತೀವಿ. ಬಾಳೆಹಣ್ಣು ಚಿಪ್ಪು ಹಣ್ಣಾಗೋದೇನು ನೋಡ್ಕೊಂಡು ಅದೊಂದು ಗೊನೆ ಕುಯ್ಸ್ಕೋಬೇಕು. ಇನ್ನೇನು ಎಲ್ಲ ಅಡಿಕೆ ಇವೆಲ್ಲ ಹಂಗೆ ಹೋಯ್ತಾ ಕಟ್ಟಿಸ್ಕೊಂಡು ಹೋದ್ರಾಯ್ತು. ಇವು ಕೊಡಬೇಕು ಶಾಸ್ತ್ರಕ್ಕೆ, ಅವು ಕೊಟ್ಬಿಟ್ಟು ಬರ್ತೀವಿ. ಹ್ಞೂ ಸರಿ ಆಯಿತು. ಎಲ್ಲ ಇಷ್ಟಿಷ್ಟೇ ತಗೊಂಡೋಗ್ಬೇಡ, ಜಾಸ್ತಿ ತಗೊಂಡೋಗಿ ಕೊಡು. ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬಾ. ಆಮೇಲೆ ದುಡ್ಡು ಗಿಡ್ ಬೇಕಾದರೆ ಕಿಶೋರನ ಹತ್ರ ಹೇಳಿರ್ತೀನಿ, ಇಸ್ಕೊ. ಪವಿ ನೀನು ಹೋಗವ ನಿಮ್ಮ ಅವನ ಕುಟೆ. ಇವಳು ಗ್ಯಾನ್ಗಿಟ್ಟವಳು ಏನೇನೋ ಮಾತಾಡ್ಬಿಡ್ತಾಳೆ ಪಾಪ. ಆ ಹುಡುಗಿ ಅನಿತಾ ಬರೋಕೆ ಹಾಕಿಲ್ಲ ಮಗ ಕಟ್ಕೊಂಡು. ಸರಿ ಅಪ್ಪಾಜಿ, ನಾನು ಹೋಗಿಲ್ಲ, ಹೋಗ್ಬಿಟ್ಟು ಬರ್ತೀನಿ. ಇದೇನವ ಪವಿ, ನೀನು ಅವತಾರ ಹಿಂಗೆ ಬಟ್ಟೆ ಇಕ್ಕೊಂಡಿದ್ದಿ? ಮದುವೆ ಆಗಿರೋ ಹುಡುಗಿ ಹಿಂಗೆಲ್ಲ ಇರ್ತಾರ? ನಾನು ಹೇಳ್ಬೇಕೆ ನಿಂಗೆ? ಯಾರ್ಯಾರು ನೋಡಿದವ್ರು ಏನಂತಾರವ? ಲೇ ಗಿರ್ಜಿ, 16 ಹೇಳೋಕ್ಕಾಗಿಲ್ವ ನಿನಗೆ? ಅಯ್ಯ ಅವ್ರ ಗಂಡನ ಮನೇಲಿ ಇದ್ದಾಗಂತೂ ಸೀರೆ ಉಟ್ಕೊ ಅಂತಾರೆ. ಇಲ್ಲಾರ ಹುಡುಗಿ ಇಷ್ಟಪಟ್ಟಂಗೆ ಇಟ್ಕೊಳ್ಳಿ ಅಂತ ಬಿಟ್ನಪ್ಪ. ಅಪ್ಪಾಜಿ ನಾನು ಹಿಂಗೆ ತಾನೇ ಯಾವಾಗಲೂ ಇರ್ತಿದ್ದು, ಅಲ್ಲಿದ್ದಾಗಂತೂ ನಾನು ಇಷ್ಟಂಗಿರಕ್ಕೆ ಬಿಡಲ್ಲ, ಇಲ್ಲಾರು ಬಿಡಿ. ಇವ ಅವೆಲ್ಲ ಮುಂಚೆ, ಮದುವೆ ಆದಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು, ಆಯ್ತೆ? ನಿನ್ನನ್ನು ಅಲ್ಲಿ ಇಷ್ಟಂಗಿರಕ್ಕೆ ಬಿಡೋಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಿ. ಇಲ್ಲಿ ಇಷ್ಟ ಬಂದಂಗಿದ್ರೆ ನಮ್ಮನ್ನು ಬಿಟ್ಟಾರೆ ಜನ? ಅಪ್ಪಿ ತಪ್ಪಿ ನಿನ್ನ ಗಂಡ ನಿಮ್ಮ ಮತ್ತೆ ನಾವು ನೋಡೋರು ಏನಂತಾರೆ? ಸುಮ್ಕೆ ನ್ಯಾಯವಾಗಿ ಬಟ್ಟೆ ಇಕ್ಕಳವ. ಅತ್ತೆ ಪಾತ್ರೆ ಎಲ್ಲ ತೊಳೆದು ದಬಾಕಿವ್ನೆ. ನಾನು ಬೆನ್ನೋಯ್ತದೆ, ಮನ್ಗಿದ್ದು ಎದ್ಬತ್ತೀನಿ. ಮಧ್ಯಾಹ್ನ ಅಡುಗೆ ಶುರು ಮಾಡ್ದಾಗ ಕರೀರಿ. ಅಲ್ಲ ಕಣೆ ಅನಿತಾ, ಬರೀ ಪಾತ್ರೆ ತೊಳೆದು ಹಾಕ್ಬಿಟ್ರೆ ಆಗೋಯ್ತೆ. ಮಧ್ಯಾಹ್ನಕ್ಕೆ ಅಡುಗೆ ಅಂದರೆ ಈಗಿಂದ ತಯಾರಿ ಮಾಡ್ಕೊಂಡ್ರಲ್ವೇ? ಅದು ಯಾಕೆ ಬೆನ್ನೋವು? ಈಗ ಬೆಳಗ್ಗೆ ತಾನೇ ಬೆದ್ದೀತಿ, ಅಲ್ಲೇ ಮನಿಕೋಬೇಕೆ? ಆ ಮಗ ಮನ್ಗಿರುವಾಗ ಒಂದಿಷ್ಟು ಕೆಲಸ ಮಾಡೋಕ್ಕಾಕಿಲ್ವೇ? ಅದು ಎದ್ಮೇಕಂತೂ ಅದು ಕೈ ಬಿಡೋಕ್ಕಿಲ್ಲ ಅಂತೀಯ? ಹೋಗಲಿ ಇಂದಲೇ ಮಡೀಲಿ, ಸ್ವಲ್ಪ ಬೆಳೆದು ಕೂತದೆ. ಹೋಗಿ ಕುಯ್ಕೊಬೋಡೋಗು, ನಾನು ಸೋಸ್ಕೊಟ್ಟೇನು. ನಾನು ಇಬ್ಬರು ಸೇರ್ಕೊಂಡು ಅಡುಗೆ ಮಾಡಿಬಿಡಿರಂತೆ. ಅಷ್ಟೊಂದು ಮಗ ಇದ್ರೆ ಇನ್ನು ಆ ಕೆಲಸವೂ ಆಗೋಕ್ಕಿಲ್ಲ. ಸರಿ ಕಣತ್ತೆ. ಲೇ ಗಿರ್ಜಿ, ಅಲ್ಲ ಕಣೆ, ಹುಡುಗಿ ಹೇಳ್ತೊಡ್ತಾನೆ ಆಗಕ್ಕಿಲ್ಲ ಬೆನ್ನೋಯ್ತದೆ ಅಂತ. ಒಂದು ಗಳಿಗೆ ಮನೆಗೆ ಕಳ್ಳಿ. ಈಗ ನಿನ್ಗೇನು ಗನ್ಬಾರಿ ಕೆಲಸ? ಆ ಬಾಣತಿ ಕೈ ಪಾತ್ರೆ ತೊಳಿಸ್ತಿದ್ಯಲ್ಲ, ಸೊಪ್ಪ ನೀನು ಕುಯ್ಕೊಬ್ರಕ್ಕೆ ಹಾಕಿಲ್ವೇ? ನೀವಿಬ್ರು ಇದೇನು ತಲೆ ನೋಡ್ಕೊಳ್ಳೋ ಆಟ ಇಷ್ಟೊತ್ತಿಗೆಯ? ಹೋಗಿ ಎದ್ದೋಗಿ ಸೊಪ್ಪು ಕುಯ್ಕೊಬಂದು ಕೊಡೋಗು. ಏ ಪವಿ, ಅದೇನು ಅಡುಗೆ ಮನೆಗೆ ಹೋಗಿ ಕೆಲಸ ನೋಡವ. ಆ ಹುಡುಗಿ ಪಾಪ ಅಷ್ಟು ಬಂಡಿ ಪಾತ್ರೆ ತಿಕ್ಬಿಟ್ಟು ಈಗ ಬಂದವಳೆ, ಅವಳೇ ಮಾಡು ಅನ್ಬೇಡ್ರಿ. ಅಯ್ಯ ಇದೊಳೆ ಚೆನ್ನಾಗಿ ಕೇಳಿದ್ರಿ. ಏನು ಬೆಳಗ್ಗೆಯಿಂದ ಅವಳೇ ಮಾಡೋಳ? ಬೆಳಗ್ಗೆ ಎದ್ದು ಬಾಕ್ಲಿಗೆ ನೀರು ಹಾಕಿ ಎಲ್ರಿಗೂ ಕಾಪಿ ಮಾಡಿಕೊಟ್ಟು ನಾಷ್ಟ ಮಾಡಿದವಳು ನಾನು. ಗುಡ್ಸೋರ್ಸ್ದವಳು ಪವಿ.
ಏನೋ 4 ಬಟ್ಟೆ ಒಗ್ದು 2 ಪಾತ್ರೆ ತೊಳೆದಿರೋದಕ್ಕೆ ಅವಳು ಸಾಕಾಗೋಯ್ತದ. ನಾವೇನು ಬಾಣ್ತನದಲ್ಲಿ ಇಷ್ಟು ಮಾತ್ರ ಮಾಡಿಲ್ವೇ? ಅಲ್ಲೇ 7 ತಿಂಗಳಾಯ್ತು, ಇನ್ನೆಂತ ಬಾಣ್ತಾನ? ಇಲ್ಲೇ ಮನೆ ಅನ್ಮೇಕೆ ಇಷ್ಟೆಲ್ಲ ಮನೇಲಿ ಇಷ್ಟು ಜನ ಇರುವಾಗ ಕೆಲಸ ಜಾಸ್ತಿನೇ ಇರ್ತದೆ. ಹಾಗಂತ ಎಲ್ಲ ಒಬ್ಬರೇ ಮೇಲೆ ಮಾಡೋಕ್ಕಾಗತ್ತೀನಿ? ಹೋಗಿ ಅಡುಗೆ ಕೆಲಸ ನೀನೋಗಿ ಮಾಡ್ಕೋಗೆ. ಆ ಹುಡುಗಿ ಆಗಲ್ಲ ಅನ್ಮೇಕೆ ಸುಮ್ಮನೆ ಹಂಗೆ ಹಿಂಸೆ ಇಕ್ಬೇದ್ದು. ಹೋಗವ, ನೀನೋಗು, ಒಂದು ಗಳಿಗೆ ಉಳ್ಕೊಂಡಿದ್ದು ಆಮೇಲೆ ಹೋಗಿ ಅದೇನು ನೋಡುವಂತೆ, ಹೋಗವ. ಅಯ್ಯ, ನಿಮ್ಗೆ ಯಾಕ್ರಿ? ನಿಮ್ಗೆ ಏನು ಗೊತ್ತಾಯ್ತದೆ ಮನೆ ಕೆಲಸ ಅಂತವ? ಹಂಗೆ ಮನಿಕೊಂಡು ತಗೋರೆ ಆಮೇಲೆ ಕಾನೋವು ಇನ್ನೂ ಜಾಸ್ತಿ ಆಯ್ತದೆ. ಸುಮ್ಕಿರ್ರಿ, ಏನು ನೋಡೋಕ್ಕಿಲ್ಲ, ಅವಳು ಸೌದೋಗಲ್ಲ. ಆ ಸೊಪ್ಪನ್ನು ಕುಯ್ಕೊಬಂದು ಕೊಟ್ಬಿಟ್ಟು ಹೋಗ್ಲಿ ಸಾಕು. ಏ ಗಿತ್ತಿ, ಅಯ್ಯೋ ಬುಡಿ ಮಾವ, ಪರವಾಗಿಲ್ಲ, ಸೊಪ್ಪು ತಾನೇ ಕುಯ್ಕೊಬಂದು ಕೊಟ್ಬಿಟ್ಟು ಹೋಯ್ತೀನಿ. ಸರಿ ಹೋಯ್ತು. ಏನು ಸರಿ ಹೋಗಿದ್ದು? ಹೋಗ್ರಿ, ಅದೇನು ಕೆಲಸ ಅದೇನು ನೋಡೋಗ್ರಿ. ಮನೆ ಕೆಲಸ ಯಾರ ಕೈಲಿ ಎಷ್ಟು ಮಾಡಿಸ್ಬೇಕು ಏನು ಅಂತ ನಂಗೆ ಗೊತ್ಕಣ. ಅಯ್ಯ, ನಿಮ್ಮ ಅಪ್ಪಂದು ಅಂದ್ಕಣೆ ಪವಿ, ನಾನು ಯಾರು ಕೆಲಸ ಹೇಳಂಗಿಲ್ಲ. ಈ ವಯಸ್ಸಿನಾಗೂ ನಾನೇ ಮಾಡ್ತಿರು ಕಣ್ಣು ಮುಚ್ಕೊಂಡು ಸುಮ್ಕಿರ್ತಾರೆ. ಬೇರೆ ಯಾರಿಗಾರ ಕೆಲಸ ಹೇಳ್ಬಿಟ್ರೆ ನಿಮ್ಮ ಅಪ್ಪನಿಗೆ ಹಾಕಿಲ್ಲ. ಯೋ ಅಪ್ಪಾಜಿ, ಒಂದೊಂದ್ಕಿತ ಒಂದೊಂದು ಥರ ಆಡ್ತದೆ ಇವಾಗ. ಅಲ್ಲ, ನನ್ನ ಬಟ್ಟೆಗೆ ಏನಾಗದೆ ಹಂಗಂತದಲ್ಲ? ಅಯ್ಯ, ನಿಮ್ಮ ಅಪ್ಪಂದು ಹಂಗೆ. ಒಂದು ಕೆಲಸ ಮಾಡು, ಒಂದು ನೈಟಿನಾರ ಆಯ್ಕೊ, ಆಯಾಗಿರ್ತದೆ. ಈಗ ಹಳ್ಳಿಲೂ ಎಲ್ಲರೂ ಆಯ್ಕೋತಾರೆ ಕಣ. ನೈಟಿನಾ? ನೀನು ಆಯ್ಕು, ನನಗೆ ಸೀರೆನಾರು ಉಟ್ಕೊಂಡೇನು, ನೈಟಿ ಪೈಟಿ ಆಯ್ಕೊಳಕ್ಕಿಲ್ಲ. ನೋಡ್ದೆ ನನ್ನೇ ನೈಟಿ ಹಾಕೊಂತೀಯ? ಇಂಥ ಚಡ್ಡಿ ಮಿಡ್ಡಿಗಳಾರ ತಗ್ಲಾಯ್ಕೊಂಡು ಓಡಾಡ್ತೀರಾ? ಅಲ್ಲ ಕಣೆ ಬೋರಿ, ನೀನೇ ತತ್ತರೇನೆ. ಅಯ್ಯೋ, ನಾಳೆಗೆ ನಾನೇ ಬರ್ತಿದ್ನಪ್ಪ. ಪಾಪ ಇಷ್ಟೊತ್ತಾಗೆ ಕಾಲು ಎಳ್ಕೊಂಡು ಅಲ್ಲಿಂದ ಬಂದಿದ್ಯಲ್ಲ. ಅಯ್ಯೋ ಯಾಕ ಸುಮ್ಕಿರೋ, ನಾನೇನು ಅದೊಂದಕ್ಕೆ ಬಂದೆ. ಮಗನೂ ನೋಡಿರಲಿಲ್ಲ, ನೋಡೋಕ್ಕಿತ್ತು, ಅದಕ್ಕೆ ಬಂದೆ ಕಣೆ. ಹೇಳು, ಬೆಣ್ಣೆಯ ಹಂಗೆ ಮಾಡಬೇಡ, ಕಾಯಿಸಿ ತುಪ್ಪ ಮಾಡ್ಬಿಡು. ಓ ಈಗ ಅಡುಗೆ ಎಲ್ಲ ಆದ್ಮೇಲೆ ವಾಗೋಲ ಮೇಲೆ ಇಟ್ಬಿಟ್ಟು ಮನಿಕತ್ತೀನಿ. ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಕನಿಕೊಂಡು ಕಾದಿರ್ತದೆ. ನನಗೂ ಬೇಕಿತ್ತು. ನಾನು ಹಂಗೂ ಮೊನ್ನೆ ಮಂತಕ್ಕೆ ಹೋಗಿದ್ದೆ. ಅಳದೋಳು ಕೊಡ್ತೀನಿ ಅಂದ್ಬಿಟ್ಟು ಆಮೇಲೆ ಬರೀ ಎಳ್ಳೆಣ್ಣೆ ಕೊಟ್ಲು. ಅಯ್ಯೋ ಅವಳ ಬಾ, ಬರೀ ಬಾಯಲ್ಲಿ ಅಷ್ಟೇ ಅವಳೆಲ್ಲ ಕೊಡೋದು. ಅಂದಂಗೆ ಏನು ಅಡುಗೆ ಮಾಡಿದ್ದೆ ಮಗ? ಏನು ಮಾಡ್ತಿದ್ದ? ಬನ್ನಿ ಯಜಮಾನ. ಅಯ್ಯೋ, ನಮ್ಮ ಯಜಮಾನ ಸಂಜೆನಾಗೆ ಬಂದ. ಅಪ್ಪ ಮಗ ಇಬ್ರು ಕೂತ್ಕೊಂಡು ಟಿ ವಿ ನೋಡ್ತಿರು. ತಾಳು ಅಂದ್ಬಿಟ್ಟು ನಾನು ಬೇಳೆ ಹುಳಿ ಮಾಡಿದ್ದೆ. ಅನ್ನ ಮಾಡಿಕ್ಬಿಟ್ಟು ಈತಗೆ ಬಂದೆ, ಕೊಟ್ಬಿಟ್ಟು ಬರೋಣ ಅಂತ. ಯಾಕೆ ಮುದ್ದೆ ಮಾಡಲಿಲ್ವೇ? ಮಧ್ಯಾಹ್ನದಾಗೆ ನೆನ್ನೆದು ಹಸಿ ಚಿಕನ್ ಸಾರಿತ್ತು, ಅದಕ್ಕೆ ಮುದ್ದೆ ಮಾಡಿಕೊಟ್ಟಿದ್ದೆ. ಈಗ ಮುದ್ದೆ ಬೇಡ ಕಡಿಮೆಯಿಂದ, ಅದಕ್ಕೆ ಬಿಸಿ ಬೇಳೆ ಹಾಕ್ಬಿಟ್ಟು ಬೇಳೆ ಹುಳಿ ಮಾಡಿದ್ದೆ. ಈಗ ಒಂದು ಹೊತ್ತಿಗೆ ಏನೋ ಒಂದು ಮಾಡ್ಕೊ, ಇನ್ನು ನಾಳೆ ಮಧ್ಯಾಹ್ನಕ್ಕೆ ತಿರುಗಿ ಮಾಡಬೇಕಲ್ಲ. ಅಂದಂಗೆ ಇನ್ನೇನೇವ ಸಮಾಚಾರ? ನಮ್ಮ ಸಮಾಚಾರ ಏನೇವ? ನಿಮ್ಮದು ಕೇಳಬೇಕು. ಹೆಂಗೋ ಸಸಿಗೊಂದಾಯಿತು, ಬಾಣ್ತನೂ ಮಾಡಿ ಮುಗಿಸ್ತಿದ್ದಿ. ಅಯ್ಯೋ ಬಾರ್ಲೆ, ಈ ಬಂಗದಲ್ಲಿ ಏನು ಮಾಡೋದು ಎತ್ತು ಮಾಡೋದು ಸಾಕಾಗೋಗದೆ. ಫ್ಯಾಕ್ಟ್ರಿ ಕೀಳಾಗಿ ನಮಗೆ ಹೊಸಿ ಅನುಭವಿಸ್ತಾ ಇಲ್ಲ. ಏನು ಮಾಡೋಕ್ಕಾಗತ್ತೆ? ಅಂಥವ್ರಿಗೂ ಒಂದು ಗಳಿಗೆ ಕೈ ತುಂಡ ಕಷ್ಟ ಅಂತ ಇದ್ದಿದೆಯಾ ಬಾ. ಅಂದಂಗೆ ಸತೀಸಪ್ಪ ಬತ್ತವರು? ಬರ್ತಾನೆ ಹೋಯ್ತಾನೆ ಮಾಡ್ತಾ ಇರ್ತಾನೆ. ಮಗಳು ಅಂದರೆ ಬಲೆ ಪ್ರೀತಿ. ಅವ್ರ ಹೂವು ಅಂತ ಹುಟ್ಟಿರೋದು ಹಂಗಂತಾನೆ. ಓಹೋ ಹೂವಲ್ಲಿ ಬಿಡು, ಅದು ದಿಟ್ವೇನು. ಅಂದಂಗೆ ಅವ್ರ ಅತ್ತೆ ಮಾವ ಏನೋಪ್ಪ, ಅವ್ರ ಮಾವ ಹಾಸ್ಪಿಟ್ಲಾಗಿದ್ದಾಗ ಬಂದು ಮಗ ನೋಡ್ಕೊಂಡು ಹೋಗಿದ್ದು. ಅವ್ರ ಅತ್ತೆನೂ ಕಾಣೆ, ಅವ್ರ ಮನೆಯವರು ಕಾಣೆ, ಇನ್ನೂ ಒಬ್ರದ್ದು ಸುದ್ದಿನೇ ಇಲ್ಲ. ಅಯ್ಯ, ಅದ್ಯಾಕೆ ಮಗ ನೋಡೋಕ್ಕೆ ಬಂದಿಲ್ವೇ? ಹೋಗ್ಲಿ, ಅಕ್ಕಿ ಎಣ್ಣೆ ತರಕ್ಕಿಲ್ವೇ? ತೊಟ್ಲು ತಿರ್ಗಾಡ್ಸಕ್ಕಿಲ್ವೇ? ಏನು ಕತೆ ಮಾಡ್ತಾರೋ. ಸರಿ ಬೀಗ್ರಾದ್ರೆ ಸತೀಸವರಪ್ಪ ಅಂತ ಇದ್ದರೆ ಅವಾಗ ಒಂಥರ ಅವ್ರ ಮೊಮ್ಮಗ ಅನ್ಸ್ಕೊಳ್ಳೋದು, ಬರೋರು ನೋಡೋರು. ಇದು ಅವ್ರಿಗೆ ಇನ್ನಾದ ನಿಮ್ಮ ಮೊಮ್ಮಗ ಅನ್ಸ್ಕೋತದೆ, ಬರಲೇಬೇಕಾ ಅನ್ನೋದು ಇರ್ತದಲ್ಲ. ಏನು ಮಾಡ್ತಾರೋ ಯಾಕೆ ಮಾಡ್ತಾರೋ, ಯಾರಿಗೆ ಕಂಡೋರು ಬಂದರೆ ಬಾರವ ಅನ್ನೋದು, ಬರಲಿಲ್ಲ ಅಂದರೆ ನಿಮ್ಮ ಮನೇಲಿರವ ಅನ್ನೋದು. ಅವ್ರ ಮಾವ ಪಾಪ ಅವತ್ತೇ ಬಂದು ಹೋದ, ಅವ್ರ ಅತ್ತೆ ಬಂದಿಲ್ಲ. ಅದೇನು ಬತ್ತಾಳೋ ಏನು ಕತ್ತಿಯೋ. ಅದು ಹೆಂಗಕ್ಕ? ಬಾಣ್ತನಕ್ಕೆ ಅಂತ ಬಂದ ಮೇಕೆ ಗಂಡನ ಮನೆಯವರು ಬಂದು ಅಕ್ಕಿ ಎಣ್ಣೆ ಕೊಡೋದು ಶಾಸ್ತ್ರ ಅಲ್ವೇ? ಈಗ ಆ ಹುಡುಗ ಕೊಡೋಕ್ಕಾಗತ್ತೆ? ಇನ್ನಾರು ಅವ್ರ ಮನೆಗೆ ಇವಮ್ಮ ಚಿಕ್ಕ ವಯಸ್ಸಿನ ಸಾಕು ಬೆಳೆಸಿದೋಳು ಇವತ್ತು ಅಷ್ಟು ಬಂದಕ್ಕೆ ಸಂಬಂಧ ಬಿಟ್ಟೋತದ. ಒಳ್ಳೆ ಅವ್ರ ಮಾವು ಹಿಂಗಾದ್ರೂ ಗೊತ್ತಾಗಿಲ್ವೇ? ಹೋಗಿ ಕೊಡಬೇಕು, ಶಾಸ್ತ್ರ ಮಾಡಬೇಕು ಅಂತವ. ಯವ್ವ, ಅಯ್ಯೋ ತಾಯಿ, ಇದ್ಯಾಕೆ ಇಲ್ಲಿ ಗಂಟೆ ಬಂದೆ? ಅಯ್ಯ ಸಸಿ, ಇದ್ಯಾಕೆ ಇಲ್ಲಿ ಗಂಟೆ ಬಂದಿದ್ದೀ? ಏನಾರ ಬೇಕ್ರಿ ಅಲ್ಲಿಂದ ಕೂಗೋದಲ್ವೇ? ಅಯ್ಯೋ ಬೋರಕ್ಕ, ಏನು ಬೇಡ, ಮಗ ಮನ್ಗಿತ್ತು, ಒಬ್ಳೆ ಕ್ವಾಣೆಯಲ್ಲಿ ಬೇಜಾರಾಯ್ತಿತ್ತು, ನೀವಿಬ್ರು ಮಾತಾಡ್ತಿರಲ್ಲ ಅದಕ್ಕೆ ಎದ್ದು ಬಂದೆ. ಅಯ್ಯ ಆಳಬಸ್ತಿ ಹುಡುಗಿ, ನಾವು ಮಾತಾಡ್ತಿದ್ದು ಅಂದ್ಬಿಟ್ಟು ಮಗ ಒಂದೇ ಬಿಟ್ಬಿಟ್ಟು ಇಲ್ಲಿ ಗಂಟೆ ಬರ್ತಾರೆ ಹಸಿ ಬಾಣತ್ತಿ. ಹೋಗೋಗಿ ಮನಿಕೆ ಹೋಗು. ನಾವು ಸುಮ್ಕೆ ಅದೇನು ಟಿ ವಿ ನೋಡೋದ ಅಂತೇಳಿ ಕೂತ್ಕೊಂಡು ಮಾತಾಡ್ತಿದ್ದೋ. ಬೋರಿ ಬಂದು ಬೆಣ್ಣೆ ತಕೊಂಡು. ಅಯ್ಯೋ ಈಗೇನವ, ನಾನು ಮನೆಯಿಂದ ಆಚೆ ಹೋಗಿದ್ದೀನಿ, ಮನೆಯೊಳಗೆ ತಾನೇ. ಮಗ ಮನ್ಗಿತ್ತು ಅದಕ್ಕೆ ಎದ್ದು ಬಂದೆ. ನಾನು ಎಷ್ಟೊತ್ತು ಅಂತ ಮನಿಕೊಳ್ಳಿ ಹೇಳು? ತಾಯಿ ಹಿಂಗಂದ್ರೆ ಆಯ್ತದ? ಮನಿಕಬೇಕು. 3 ತಿಂಗಳು 6 ತಿಂಗಳು ಚಂದಾಗಿ ಬಾಣ್ತನ ಮಾಡ್ಕೊಂಡ್ರೆ ನಾಳೆಗೆ ನಡೆ ಬದ್ರೆ ಇರೋದು. ಇಲ್ಲಾಂದ್ರೆ ಸೊಂಟ ನೋವು ಬೆನ್ನು ನೋವು ಅಂತ ಬರ್ತದೆ. ಹೋಗ ಮನಿಕ್ಕು. ಹಂಗೆ ಮಗ ಒಂದೇ ಎಷ್ಟೊತ್ತಲ್ಲಿ ಬಿಟ್ಬಿಟ್ಟು ಬರಬಾರ್ದು. ಕ್ವಾಣೆಲಾದ್ರೂ ಹೋಗು, ಕ್ವಾಣೆಯಲ್ಲಿ ಕಿಟಕಿ ಬಾಕ್ಲೆಲ್ಲ ಹಾಕ್ಬಿಡು, ಅಚ್ಚುಕಟ್ಟಾಗಿ ಮನಿಕ್ಕೋ. ಏನಾರು ಬೇಕಿರ ಅಲ್ಲಿಂದನೇ ಕೂಗು. ಹಂಗೆಲ್ಲ ಹಸಿ ಬಾಣತಿ ಒಂದು ಎದ್ದೋಡಾಡಾರೆ ಯಾರು ಬಂದೆ ಹಿಂಗೆ ಬಂದ್ಬಿಟ್ಟಿಗೆ. ಬರಕ್ಕ ಒಯ್ತೀನಿ, ಬೇಜಾರಾಯ್ತದೆ. ಹೋಗು ಅಂದೆ ತಾಯಿ, ನಿನಗೆ ಒಳ್ಳೇದಲ್ಲ ಅಂತ ಹೇಳಿ ದೊಡ್ಡವ್ರು ಹೇಳೋದು ಕೇಳ್ಬೇಕು. ಹೋಗು.
ಹೇಳ ನಿನ್ನ ಗಂಡಗೆ ಹೋಗೆ ಯಾವಾಗಲೂ ಇದೊಂದು ಹೇಳ್ತಾಳೆ. ಒಳ್ಳೆ ಹುಡುಗಿ ಮನೆ ಕೆಳಗೆ ಕಷ್ಟಪಡ್ತದೆ, ನಮ್ಗಳಿಗೆ ಒಂದ್ಗಳಿಗೆ ಮನಿಕೊಂಡ್ರೆ ಸಾಕು ಉಳ್ಕೊಬಿಟ್ಟೇವೇನೋ. ಅಯ್ಯೋ ಅದಂಗೆ ಕಣ್ಲೆ, ಈ ನಮ್ಮಂಗೆ ಓಡಾಡುವಾಗ ಒಂದ್ಗಳಿಗೆ ಮನಿಕೊಂಡ್ರೆ ಸಾಕು ಅನ್ಸ್ತದೆ. ಪಾಪ ಬೆಳಗಿನ ಮನೆಗೆ ಇರ್ತಾಳೆ ಒಂದೇತವ, ಹಂಗೆ ಅನ್ನಿಸ್ತದೆ. ಹೋಗವಾ ಹೋಗುಂದೆ. ಹೋಯ್ತೀನಿ ಬುಡೇವಾ. ಏನಾರು ಬೇಕೇ ಕಾಪಿ ಗೀಪಿ ಕೊಡಲೆ? ಏನು ಬೇಡ. ಊಟಕ್ಕಿಕ್ಕನ ಮಾಡ್ತೀಯೇ? ಈಗಿನ್ನ 1 ಗಂಟೆ ಟೈಮ್ ಆಗಿಲ್ಲ, ಕಾಪಿ ಕುಡ್ದು ಯಾಲೇ ಊಟವೆ ಬೇಡ, ಆಮೇಲೆ ಕೊಡು. ಅಣ್ಣ ಅಪ್ಪ ಎಲ್ಲ ಬಂದರೆ? ಇನ್ನು ಯಾರೂ ಬಂದಿಲ್ಲ, ನಾವು ಅದಕ್ಕೆ ಸುಮ್ಕೆ ಕೂತಿದ್ದೀವಿ. ನಿಮ್ಮ ಅತ್ಕಮ್ಮ ಮಗಿ ಓದಿಸ್ತಾ ಅವಳೆ ಕೋಣೆಲಿ, ಅದಕ್ಕೆ ನಾವು ಟಿ ವಿ ಹಾಕ್ಕೊಳ್ದಿರ ಇಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೀವಿ. ಸರಿ ಆಯಿತು ತಾಯಿ, ಅಷ್ಟೊಂದು ಬೇಜಾರಾದ್ರೆ ಗಂಡಂಗೆ ಫೋನ್ ಮಾಡಿ ಮಾತಾಡೋಗವ. ಬೋರಕ್ಕ ನೀನುಳ್ಳೆ ಹುಡುಗಿ ನಾಚ್ಕೊಂಡು ಓಡೋಂಟಾಯ್ತು. ಸುಮ್ಕಿರ್ಲೇ ಬೋರಿ.